ಶೀಘ್ರವೇ ಫೈನಲ್ ಆಗುತ್ತಾ ಬೆಂಗಳೂರು ಏರ್ಪೋರ್ಟ್ ಟು ಸ್ಟಾರ್ಟ್ ಅಂದರೆ ಆ ಏರ್ಪೋರ್ಟ್ ಟು ಸ್ಪಾಟ್ ಏನಾದರೂ ಶೀಘ್ರದಲ್ಲೇ ಇತ್ಯರ್ಥ ಆಗುತ್ತಾ ಅಥವಾ ಫೈನಲ್ ಆಗುತ್ತಾ ಅನ್ನುವಂಥದ್ದು ನೋಡಬೇಕು. ಬಜೆಟ್ನಲ್ಲಿ ಏರ್ಪೋರ್ಟನ್ನು ಘೋಷಿಸಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರೇನು. ಆದರೆ ಚೂಡಹಳ್ಳಿ, ಸೋಮನಹಳ್ಳಿ ಅಥವಾ ನೆಲಮಂಗಲ ಎಲ್ಲಾಗುತ್ತೆ, ಅಂತಿಮವಾಗಿ ಫೈನಲೈಸ್ ಆಗುವಂತಹ ಸ್ಪಾಟ್ ಆದರೂ ಯಾವುದು? ಬೆಂಗಳೂರು ಏರ್ಪೋರ್ಟ್ ಎರಡನೇ ಏರ್ಪೋರ್ಟ್ ಎಲ್ಲಿ ಆಗುತ್ತೆ? ಅದಕ್ಕೆ ಬೇಕಾದಂಥ ಸ್ಥಳಾವಕಾಶ ಎಲ್ಲಿದೆ? ಹಾಗಾಗಿ ಶೀಘ್ರವೇ ಫೈನಲ್ ಆಗುತ್ತಾ ಬೆಂಗಳೂರಿನ ಹೊಸ ಲ್ಯಾಂಡಿಂಗ್ ಸ್ಪಾಟ್? ದಕ್ಷಿಣ ಬೆಂಗಳೂರಿನ ಜನದಟ್ಟಣೆಗೆ ಇದರಿಂದಾಗಿ ಪರಿಹಾರ ಸಿಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. ದಕ್ಷಿಣ ಬೆಂಗಳೂರಿಗೆ ಬೇಕು ವಿಮಾನ ನಿಲ್ದಾಣ ಅಂತ ಉದ್ಯಮಿಯೊಬ್ಬರು ಹೇಳಿದ್ದು. ಬೆಂಗಳೂರು ಎರಡನೇ ವಿಮಾನ ನಿಲ್ದಾಣಕ್ಕೆ ಕನಕಪುರ ರಸ್ತೆಯೇ ಬೆಸ್ಟ್ ಅಂತ ಹೇಳಿದ್ದಾರೆ. ವಿಮಾನ ನಿಲ್ದಾಣಕ್ಕೆ ಕಿರಣ್ ಮಂಜುಂದಾರ್ ಶಾ ಫೇವರಿಟ್ ಇದೇ ಆಗಿರುವಂಥದ್ದು. ಹಾಗಾಗಿ ಕಿರಣ್ ಮಂಜುಂದಾರ್ ಶಾ ಕೊಟ್ಟಂತಹ ಲಾಜಿಕ್ ಪಂಚ್. ಆದರೆ ಇದೆಲ್ಲ ಬೆಳವಣಿಗೆ ನಡುವೆ ರಾಜಕೀಯ ಆದ್ಯತೆ ಬಿಟ್ಟು ಟ್ರಾಫಿಕ್ ಲಾಜಿಕ್ ನೋಡಿ ಮೊದಲು ಅಂತ ಹೇಳಿದ್ದಾರೆ. ಸರ್ಕಾರಕ್ಕೆ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಂಜುಂದಾರ್ ಶಾ ಕೊಟ್ಟಿರುವಂತಹ ಸಲಹೆ ಇದು. ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ದಾರೆ ಅವರು. ರಾಜಕೀಯ ಆದ್ಯತೆಯನ್ನು ಬಿಡಿ, ಫಸ್ಟು ನಮ್ಮ ತವರು ಜಿಲ್ಲೆ ಅಲ್ಲಿ ಬರುತ್ತೆ ಅಂತನೋ, ನಮ್ಮ ಕ್ಷೇತ್ರ ಹತ್ತಿರದಲ್ಲಿದೆ ಅಂತನೋ, ಅಲ್ಲಾಗ್ಬಿಟ್ರೆ ಬೆಟರ್ ಅಂತನೋ, ಅದನ್ನು ಬಿಡಿ. ನಿಮ್ಮ ರಾಜಕೀಯ ಲಾಭದ ನಿರ್ಧಾರಗಳನ್ನು ಬಿಡಿ. ಜನತೆಯ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಆ ಒಂದು ದೃಷ್ಟಿಯಿಂದ ಅಥವಾ ಆ ಒಂದು ದೂರದೃಷ್ಟಿಯಿಂದ ನೋಡಿದ್ರೆ ಎಲ್ಲಿಗೆ ಒಂದು ಏರ್ಪೋರ್ಟ್, ಸೆಕೆಂಡ್ ಏರ್ಪೋರ್ಟ್ ಎಲ್ಲಿಗೆ ಮಾಡಿದ್ರೆ ಬೆಟರು, ಜನರಿಗೆ ಅನುಕೂಲ ಆಗಬೇಕಷ್ಟೆ. ಜನಗಳ ಅನುಕೂಲವನ್ನು ನೋಡ್ಕೊಂಡು ಮಾಡಿ. ನಿಮ್ಮ ರಾಜಕೀಯಕ್ಕೋಸ್ಕರ ಅಥವಾ ರಾಜಕೀಕರಣದ ಒಂದು ವಿಚಾರವನ್ನು ಮನದಲ್ಲಿಟ್ಕೊಂಡು ಯಾವ್ಯಾವುದೋ ಸ್ಥಳವನ್ನು ಗುರುತಿಸಬೇಡಿ ಅಂತ ಕಿರಣ್ ಮಂಜುಂದಾರ್ ಶಾ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಸಲಹೆಯನ್ನು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಎರಡನೇ ಏರ್ಪೋರ್ಟ್ ವಿಚಾರವಾಗಿ. ಅದರ ಸ್ಥಳ ಯಾವುದು, ಎಲ್ಲಿ ಫೈನಲೈಸ್ ಮಾಡ್ತಾರೆ, ಯಾವ ಸ್ಥಳವನ್ನು, ಬೆಂಗಳೂರು ಏರ್ಪೋರ್ಟ್ 2 ಆ ಸ್ಪಾಟ್ ಯಾವುದು ಅನ್ನೋದೇ ಈಗ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದೆ. ಒಂದು ಕಡೆ ನೆಲಮಂಗಲದ ಹೆಸರು ಕೇಳಿ ಬರ್ತಾ ಇದೆ. ಯಾಕಂದರೆ ನೆಲಮಂಗಲ ಅಂತಂದಾಗ ಪ್ರಮುಖ ನಗರಗಳನ್ನು ಅಥವಾ ಪ್ರಮುಖ ಜಿಲ್ಲೆಗಳನ್ನು ಸಂಪರ್ಕಿಸುವಂಥ ಒಂದು ಜಾಗ. ನಾವು ಗಮನಿಸ್ತಾ ಹೋಗ್ಬೋದು. ಶಿವಮೊಗ್ಗ, ಈ ಕಡೆ ಹಾಸನ, ಬೇಲೂರು, ಹಳೇಬೀಡು, ಹಾಗೆಯೇ ಬೇರೆ ಬೇರೆ ಭಾಗಗಳಿಗೆಲ್ಲ ಪ್ರಮುಖ ಜಿಲ್ಲೆಗಳಿಗೆ ಸಂಪರ್ಕ ಕಲ್ಪಿಸುವಂಥ ನೆಲಮಂಗಲಕ್ಕೆ ಏನಾದರೂ ಅಲ್ಲಿ ಅವಕಾಶ ಸಿಗ್ಬೋದಾ, ಅಥವಾ ಚೂಡಹಳ್ಳಿ ಅಥವಾ ಸೋಮನಹಳ್ಳಿ. ಸೊ ಈ ಭಾಗದಲ್ಲಿ ಏನಾದರೂ ಒಂದು ಸ್ಪಾಟನ್ನು ಫೈನಲೈಸ್ ಮಾಡಲಾಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಅದರ ರಾಜಕೀಯ ಲಾಲಸೆಗಳನ್ನು ಬಿಟ್ಟು ಜನರ ಕಷ್ಟಗಳನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಜನರಿಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನು ನೋಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ಅಂತ ಕಿರಣ್ ಮಂಜುಂದಾರ್ ಶಾ ಸಲಹೆಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.